ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಟುಡೇ ಈ ಒಂದು ವಿಡಿಯೋಲ್ಲಿ ನಾವು AOAO ಬಗ್ಗೆ ಕಂಪ್ಲೀಟ್ ಮಾಹಿತಿ, ನಮ್ಮ AOAO ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮಾಹಿತಿ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. AOAO will be conducted for agri aspirants as well as other allied sector ಗೆ ಆಗಿರುತ್ತೆ. ಅಗ್ರಿ BSc ಮಾಡಿರೋರಿಗೆ 85% ಆಫ್ ದ ಸೀಟ್ಸ್ ರಿಸರ್ವ್ಡ್ ಇರುತ್ತೆ, ಮತ್ತೆ ಅಲೈಡ್ ಸೆಕ್ಟರ್ ಅವ್ರಿಗೆ 15% ಆಫ್ ದ ಸೀಟ್ಸ್ ರಿಸರ್ವ್ಡ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಕಂಪ್ಲೀಟ್ 15% ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಯಾರೆಲ್ಲ ನಾನ್ ಅಗ್ರಿ BSc ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಏನೆಲ್ಲ ಆಪರ್ಚುನಿಟೀಸ್ ಇದೆ ಇನ್ AOAO ನೋಟಿಫಿಕೇಶನ್ ಅಲ್ಲಿ, ಮತ್ತೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ನಿಮಗೆ ಎಷ್ಟೊಂದು ಪೋಸ್ಟ್ಗಳಿದ್ದಾವೆ, ಮತ್ತೆ ನಮ್ಮ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಈ ವಿಡಿಯೋ ಅಲ್ಲಿ ಕೊಡ್ತೀನಿ. ಓಕೆನಾ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಈ ಒಂದು 15%ಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂದ್ರೆ BTech ಇನ್ ಫುಡ್ ಸೈನ್ಸ್ ಟೆಕ್ನಾಲಜಿ ಮಾಡಿರಬೇಕು. ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ BTech ಮಾಡಿರೋರು, BSc ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಮಾಡಿರೋರು ಎಲಿಜಿಬಲ್ ಇರ್ತೀರಾ. ಮತ್ತೆ BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರೋರು ಎಲಿಜಿಬಲ್ ಇರ್ತೀರಾ. ಮತ್ತೆ BSc ಅಗ್ರಿ ಬಯೋಟೆಕ್ನಾಲಜಿ ಮಾಡಿರೋ ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತೀರಾ. BSc ಆರ್ BTech ನೆನಪಲ್ಲಿ ಇಟ್ಕೊಳ್ಳಿ, BSc ಆರ್ BTech ಬಯೋಟೆಕ್ನಾಲಜಿ ಮಾಡಿರೋರು ಎಲಿಜಿಬಲ್ ಇರ್ತೀರಾ. ಮತ್ತೆ ಅಗ್ರಿ ಇಂಜಿನಿಯರಿಂಗ್, BSc ಆರ್ BTech ಅಗ್ರಿ ಇಂಜಿನಿಯರಿಂಗ್ ಅವರು ಎಲಿಜಿಬಲ್ ಇರ್ತೀರಾ. ಸೊ ಈ ಎಲ್ಲ ಡಿಗ್ರಿನವರು ಈ ಒಂದು AOAO ಪೋಸ್ಟ್ಗೆ 15% ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಸರ್, ಔಟ್ ಆಫ್ ದೀಸ್ ಮೆನಿ ಪೋಸ್ಟ್ ಹೌ ಮೆನಿ ಪೋಸ್ಟ್ ಆರ್ ಫಾರ್ 15% ಅಂತ ಒಂದು ಕ್ವಶನ್ ನಿಮ್ಮಲ್ಲಿ ಇರಲೇ ಇರುತ್ತೆ. ಸೊ ಲೆಟ್ ಅಸ್ ಕಮ್ ಟು ದಟ್ ಫ್ಯಾಕ್ಟರ್. RPC ಅಂದ್ರೆ ನಾನ್ HK ಕ್ಯಾಂಡಿಡೇಟ್ಸ್ಗೆ ಎಷ್ಟೊಂದು ಸೀಟುಗಳಿದಾವೆ AOAO 15% ಅಲ್ಲಿ ಅಂದ್ರೆ, ಫಸ್ಟ್ ಆಫ್ ಆಲ್ AO ಗೆಜೆಟೆಡ್ ಪೋಸ್ಟ್ಗೆ 13 ಪೋಸ್ಟ್ಗಳು ನೀವು ಎಲಿಜಿಬಲ್ ಇರ್ತೀರಾ 15% ಸ್ಟೂಡೆಂಟ್ಸ್. ಮತ್ತೆ AO ಇದಕ್ಕೆ 88 ಪೋಸ್ಟ್ಗಳು ಎಲಿಜಿಬಲ್ ಇರ್ತೀರಾ. ಟೋಟಲಿ ಫಾರ್ ನಾನ್ HK ಆಸ್ಪಿರೆಂಟ್ಸ್ಗೆ 101 ಪೋಸ್ಟ್ಗಳು ವೇಕೆಂಟ್ ಇದಾವೆ ಫಾರ್ AOAO 15% ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಕಮಿಂಗ್ ಟು ದ HK ವಿಭಾಗದವರಿಗೆ AO ಅಲ್ಲಿ 5 ಪೋಸ್ಟ್ಗಳಿದಾವೆ, ಮತ್ತೆ AO ಅಲ್ಲಿ 34 ಪೋಸ್ಟ್ಗಳಿದಾವೆ. ಟೋಟಲಿ 39 ಪೋಸ್ಟ್ಗಳು ಪ್ಲಸ್ ಈ HK ನವರು ಈ 101 ಪೋಸ್ಟ್ಗಳಿಗೂ ಕಾಂಪೀಟ್ ಮಾಡಬಹುದು. ಸೊ 101 ಇಸ್ ಈಕ್ವಲ್ ಟು 140 ಪೋಸ್ಟ್ಗಳಿಗೆ HK ಅವರು ಎಲಿಜಿಬಲ್ ಇರ್ತೀರಾ, ನಾನ್ HK ಅವರು 101 ಪೋಸ್ಟ್ಗಳಿಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ. ಸೊ ನೆಕ್ಸ್ಟ್ ಈ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ನಾನು ನಿಮ್ಮ AO ನಾನ್ ಅಗ್ರಿ BSc ಅವರು ಎಷ್ಟೊಂದು ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಾ ಅನ್ನೋದೊಂದು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ 88 ಪೋಸ್ಟ್ಗಳು ಯಾರೆಲ್ಲ ನೀವು ನಾನ್ ಅಗ್ರಿ BSc ಅವರು ಇರ್ತೀರಾ ಅವರಿಗೆ AO ಪೋಸ್ಟ್ಗೆ 88 ಪೋಸ್ಟ್ಗಳು ನೀವು ಎಲಿಜಿಬಲ್ ಇದ್ದೀರಾ. ಮತ್ತೆ AO ಅಗ್ರಿಕಲ್ಚರ್ ಆಫೀಸರ್ಗೆ, ನಾನ್ ಅಗ್ರಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ 13 ಪೋಸ್ಟ್ಗಳು ನಿಮಗೆ ಎಲಿಜಿಬಲ್ ಇರ್ತೀರಾ ಫಾರ್ AO ನಾನ್ ಅಗ್ರಿ ಸ್ಟೂಡೆಂಟ್ಸ್. ಈ 13 ಪ್ಲಸ್ ಇಲ್ಲಿ ಬರುವ 88, 13 ಪ್ಲಸ್ 88, ಸೊ ಟೋಟಲ್ 101 ಪೋಸ್ಟ್ಗಳಿಗೆ RPC ಅವರು ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕನವರು ಎಲಿಜಿಬಲ್ ಇರ್ತೀರಾ ಇನ್ ನಾನ್ ಅಗ್ರಿ BSc 15% ರಿಸರ್ವೇಶನ್ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಬಂದಿದೆ ಹೈದರಾಬಾದ್ ಕರ್ನಾಟಕದವರಿಗೆ ಅಗ್ರಿಕಲ್ಚರ್ ಆಫೀಸರ್ಗೆ ಎಷ್ಟೊಂದು ನೀವು ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಾ ಅಂದ್ರೆ 5 ಪೋಸ್ಟ್ಗಳು ನೀವು ಎಲಿಜಿಬಲ್ ಇರ್ತೀರಾ ಹೈದರಾಬಾದ್ ಕರ್ನಾಟಕ ನಾನ್ ಅಗ್ರಿ BSc ಅವರು. ಓಕೆನಾ. ನೆಕ್ಸ್ಟ್ AOಗೆ ನಿಮಗೆ 5 ಪ್ಲಸ್ AOಗೆ 34, 5 ಪ್ಲಸ್ 34, ಸೊ ಟೋಟಲಿ 39 ಪೋಸ್ಟ್ಸ್ಗೆ ನೀವು ಎಲಿಜಿಬಲ್ ಇರ್ತೀರಾ. ದೀಸ್ ಆರ್ ದ ಸ್ಕ್ರೀನ್ ಶಾಟ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದ ಅಫಿಷಿಯಲ್ ನೋಟಿಫಿಕೇಶನ್. ಓಕೆನಾ. ನೆಕ್ಸ್ಟ್ ನಮ್ಮ ಈ ಒಂದು ಕ್ರ್ಯಾಶ್ ಕೋರ್ಸ್ ಅಲ್ಲಿ 15% ಅವರಿಗೆ ಅಂತ ಮಾಡಿರುವ ಕ್ರ್ಯಾಶ್ ಕೋರ್ಸ್ ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ವೆನ್ ವಿ ಬ್ರೇಕ್ ಡೌನ್ ದ ಕ್ವಶನ್ ಪೇಪರ್, ದ ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಪೇಪರ್ 1 ಹಾಗೂ ಪೇಪರ್ 2 2 ಪೇಪರ್ಗಳಿರುತ್ತೆ. ಸೊ ಪೇಪರ್ 1 ನ ಸಿಲೆಬಸ್ ಏನಂದ್ರೆ GS ಜನರಲ್ ಸ್ಟಡೀಸ್,
ಮತ್ತೆ ಪೇಪರ್ 2 ಬಂದಿದೆ ಟೆಕ್ನಿಕಲ್ ಪೇಪರ್. ಈ ಟೆಕ್ನಿಕಲ್ ಪೇಪರ್ ನಾನು ಯಾರೆಲ್ಲ ಕ್ವಾಲಿಫಿಕೇಶನ್ ಇದ್ದೀರಾ ಅಂತ ಹೇಳಿದ್ನಲ್ಲ, ಅಗ್ರಿ ಬಯೋಟೆಕ್ನಾಲಜಿ ಆಗಿರ್ಬೋದು, ಅಗ್ರಿ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅವ್ರಿಗೆಲ್ರಿಗೂ ಕಾಮನ್ ಟೆಕ್ನಿಕಲ್ ಪೇಪರ್ ಇರುತ್ತೆ. ಮತ್ತೆ GS ಸೇಮ್ ಕಾಮನ್ ಪೇಪರ್ ಇರುತ್ತೆ. ಸೊ ನೆಕ್ಸ್ಟ್ ನಮ್ಮ ಬರುವ ವಿಡಿಯೋಗಳಲ್ಲಿ GS ಅಲ್ಲಿ ಯಾವ್ಯಾವ ಸಿಲೆಬಸ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. ಮತ್ತೆ ಟೆಕ್ನಿಕಲ್ ಪೇಪರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈ ದಿನ ನಾವು ನಮ್ಮ ಈ 15% ಕ್ರಾಶ್ ಕೋರ್ಸ್ ಫಾರ್ AOAA ಅಲ್ಲಿ ಏನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ವಿ ವಿಲ್ ಕವರ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಅಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫಸ್ಟ್ ಪೇಪರ್ ಒಂದೇ ಜನರಲ್ ಸ್ಟಡೀಸ್ ಇರುತ್ತೆ. ಮತ್ತೆ ಟೆಕ್ನಿಕಲ್ ಪೇಪರ್ಸ್ ಅಲ್ಲಿ 18 ಸಬ್ಜೆಕ್ಟ್ಸ್ ನಿಮಗೆ ಇನ್ಕ್ಲೂಡ್ ಇದೆ. ಸೊ ಪೇಪರ್ 1 ಅಲ್ಲಿ ನಾವು ಏನೇನೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ಜನರಲ್ ಸ್ಟಡೀಸ್ ಅಲ್ಲಿ ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ, ಪಾಲಿಟಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆರ್ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆರ್ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮತ್ತೆ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಜನರಲ್ ಸೈನ್ಸ್, ಈ ತರ ಸುಮಾರು ಸಬ್ಜೆಕ್ಟ್ಸ್ ಇದಾವೆ. ಇದಕ್ಕೆಲ್ಲ ನಾವು ಲೈವ್ ಕ್ಲಾಸಸ್ ಮಾಡ್ತೀವಿ, ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ, ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸಿರೀಸ್ ಇನ್ಕ್ಲೂಡಿಂಗ್ ಸೆಕ್ಷನಲ್ ಹಾಗೂ ಫುಲ್ ಲೆಂತ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಪೇಪರ್ 2 ಟೆಕ್ನಿಕಲ್ ಪೇಪರ್ ಒಂದು ಸ್ವಲ್ಪ ಚೇಂಜಸ್ ಇದೆ. ಇದರಲ್ಲಿ ಯಾವುದೇ ಕಾರಣವಾದ ಲೈವ್ ಕ್ಲಾಸಸ್ ಇರೋದಿಲ್ಲ. ನಾವು ಏನೇನು ಫೆಸಿಲಿಟಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ, ಮತ್ತೆ ಟೆಸ್ಟ್ ಸಿರೀಸ್ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ರೀಸನ್ ಏನಂದ್ರೆ, ಈ ಸಬ್ಜೆಕ್ಟ್ಸ್ ಅನ್ನ ನೀವು ಆಲ್ರೆಡಿ ನಿಮ್ಮ ಗ್ರಾಜುಯೇಷನ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿರ್ತೀರಾ. ಸೊ 4 ಇಯರ್ಸ್ ನೀವು ಓದಿರುವ ಸಿಲೆಬಸ್ ಅನ್ನ ನಾವು 3 to 4 ಮಂತ್ಸ್ ಅಲ್ಲಿ ಕವರ್ ಮಾಡ್ತೀವಿ ಅನ್ನೋದು ಸುಳ್ಳು. ಸೊ ಆದ್ದರಿಂದ ನಾವು ಏನ್ ಮಾಡ್ತಿದೀವಿ, ಒಂದು ಒಳ್ಳೆ ಹೈ ಕ್ವಾಲಿಟಿ ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ. ಇನ್ಸ್ಟೆಡ್ ಆಫ್ ರೀಡಿಂಗ್ ವೆರಿ ಹ್ಯೂಜ್ 500 to 600 ಪೇಜಸ್ ಪರ್ ಸಬ್ಜೆಕ್ಟ್ಸ್ ಇರುವ ಬಲ್ಕಿ ಬುಕ್ಸ್ ಓದೋದ್ರಕನ್ನ ಒಂದು ಕ್ರಿಸ್ಪಿ ಶಾರ್ಟ್ ಅಂಡ್ ಸ್ವೀಟ್ ಆಗಿರೋ ಒಂದು ತುಂಬಾ ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ. ಅದರ ಜೊತೆಗೆ ಟೆಸ್ಟ್ ಸಿರೀಸ್, ಬೋತ್ ಸೆಕ್ಷನಲ್ ಅಂಡ್ ಫುಲ್ ಅಂಡ್ ಟೆಸ್ಟ್ ಸಿರೀಸ್ ಕೊಡ್ತೀವಿ. ಮತ್ತೆ ಇನ್ನೇನೆಲ್ಲ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡ್ತೀವಿ ಅಂದ್ರೆ, ನಿಮ್ಗೆ ಲೈವ್ ಕ್ಲಾಸಸ್ ಅಂತೂ ಇರಲೇ ಇರುತ್ತೆ. ಫಾರ್ GS ಪೇಪರ್ ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ. ಮತ್ತೆ ನಮ್ಮ ಫ್ಯಾಕಲ್ಟಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಮತ್ತೆ ಇನ್ ಸರ್ವಿಸ್ ಅಲ್ಲಿ ಇರೋರು ನಿಮ್ಮ ಕ್ಲಾಸಸ್ ಅನ್ನ ತಗೊಂತಾರೆ, ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡ್ತಾರೆ, ಮತ್ತೆ ನಿಮಗೆ ಟೆಸ್ಟ್ ಸಿರೀಸ್ ಪ್ರೊವೈಡ್ ಮಾಡ್ತಾರೆ. ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ವಿಲ್ ಬಿ ಪ್ರೊವೈಡೆಡ್. ನೆಕ್ಸ್ಟ್ ಬಂದಿದೆ ವೀಕ್ಲಿ 2 ಮಾಕ್ ಟೆಸ್ಟ್ಗಳು ಇರುತ್ತೆ ಟು ಚೆಕ್ ಯುವರ್ ಪ್ರೋಗ್ರೆಸ್. ಮತ್ತೆ ಫುಲ್ ಲೆಂತ್ ಅಂಡ್ ಸೆಕ್ಷನಲ್ ಟೆಸ್ಟ್ಗಳು ಇರುತ್ತವೆ. ಮತ್ತೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕಂಡಕ್ಟ್ ಮಾಡ್ತೀವಿ. ಇದರ ಜೊತೆಗೆ ನಮ್ಮ ಕೋರ್ಸ್ನ ಡ್ಯೂರೇಷನ್ ಎಷ್ಟಿರುತ್ತೆ ಅಂದ್ರೆ 3 ರಿಂದ 4 ಮಂತ್ಸ್ ಇರುತ್ತೆ. ಸೊ ನಿಮಗೆಲ್ಲರಿಗೂ ಒಂದು ಕ್ವಶನ್ ಮನಸ್ಸಲ್ಲಿ ಇರ್ಬೋದು, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ. ನೋಟಿಫಿಕೇಶನ್ ಆದಷ್ಟು ಬೇಗ ನೋಟಿಫಿಕೇಶನ್ ಆಗುತ್ತೆ. ಇನ್ನೊಂದು ತಿಂಗಳಲ್ಲಿ ನೀವು ನೋಟಿಫಿಕೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ನಿಮ್ಮ ನೋಟಿಫಿಕೇಶನ್ ಆದ್ಮೇಲೆ 1 ಮಂತ್ ನಿಮಗೆ ಅಪ್ಲೈ ಮಾಡೋದಿಕ್ಕೆ ಟೈಮ್ ಡ್ಯೂರೇಷನ್ ಕೊಡ್ತಾರೆ. ಅದಾದ ಮೇಲೆ 1 ಮಂತ್. ಸೊ ವೆನ್ ವಿ ಕ್ಯಾಲ್ಕುಲೇಟ್ ಇನ್ ಎ ರಫ್ ಫಾರ್ಮ್, ನಿಮ್ಮ ಹತ್ರ 3 to 4 ಮಂತ್ಸ್ ಇದೆ ಅಷ್ಟೇ ಎಕ್ಸಾಮ್ಗೆ. ಸೊ ಈ ಡ್ಯೂರೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಇದೇನಾದ್ರೂ ಎಕ್ಸ್ಟೆಂಡ್ ಆದ್ರೆ ಇನ್ನೊಂದು 1 ಮಂತ್, ಅಂದ್ರೆ 4 to 5 ಮಂತ್ಸ್ ಇರುತ್ತೆ ನಿಮ್ಮ ಕೈಯಲ್ಲಿ. ಈ 4 to 5 ಮಂತ್ಸ್ ಇರೋದ್ರಿಂದ ನಾವು ನಮ್ಮ ಕೋರ್ಸ್ ಅನ್ನ 3 to 4 ಮಂತ್ಸ್ ಅಲ್ಲಿ ಕವರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಕವರ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನಾವು ನಿಮಗೆ ನಮ್ಮ ಎಂಕರೇಜ್ ಇಂಡಿಯಾ ಆಪ್ ಆಕ್ಸೆಸ್ ಸಹ ಪ್ರೊವೈಡ್ ಮಾಡ್ತೀವಿ ಫಾರ್ ಟೇಕಿಂಗ್ ಆನ್ಲೈನ್ ಟೆಸ್ಟ್ ಅಂಡ್ ಮಿಸ್ಡ್ ಕ್ಲಾಸಸ್. ನೀವು ಏನೇ ಕ್ಲಾಸಸ್ ಮಿಸ್ ಆದ್ರೆ ಅದನ್ನ ನೀವು ನಮ್ಮ ಆಪ್ ಮುಖಾಂತರ ನೋಡಬಹುದು. ಮತ್ತೆ ಟೆಸ್ಟ್ಗಳನ್ನ ಸಹ ನಮ್ಮ ಆಪ್ ಮುಖಾಂತರ ನೀವು ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಟೆಸ್ಟ್ ಸಿರೀಸ್ ಯಾವ ತರ ಇರುತ್ತೆ ಸರ್ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಪ್ರೀವಿಯಸ್ ಟ್ರೆಂಡ್ ಅಂಡ್ ಪ್ರೀವಿಯಸ್ ಪ್ಯಾಟರ್ನ್. ನಿಮಗೆ AOAA ನಮ್ಮ ಕರ್ನಾಟಕದಲ್ಲಿ ಸುಮಾರು ವರ್ಷಗಳ ಹಿಂದೆ ಕಂಡಕ್ಟ್ ಆಗಿರೋದ್ರಿಂದ ಬೇರೆ ಸ್ಟೇಟ್ಗಳ ರೆಫರೆನ್ಸ್ ತಗೊಂಡು ಮತ್ತೆ ಡಿಫ್ರೆಂಟ್ ಯೂನಿವರ್ಸಿಟಿ ಪೇಪರ್ಗಳನ್ನ ಕಂಪೈಲ್ ಮಾಡಿ ಆನ್ ದಟ್ ಪ್ಯಾಟರ್ನ್ ವಿ ವಿಲ್ ಪ್ರೊವೈಡ್ ಯು ಟೆಸ್ಟ್ ಸಿರೀಸ್. ಮತ್ತೆ ಸೆಕ್ಷನಲ್ ಅಂಡ್ ಫುಲ್ ಲೆಂತ್ ಟೆಸ್ಟ್ಗಳು ಇರ್ತವೆ. ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ಕವರೇಜ್ ಆಫ್ ದ ಸಿಲೆಬಸ್. ನಮ್ಮ ಟೆಸ್ಟ್ ಸಿರೀಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ರಿವಿಷನ್ ಆಗೋ ತರ ನಮ್ಮ ಟೆಸ್ಟ್ ಸಿರೀಸ್ ನಿಮಗೆ ಕವರ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಟೆಸ್ಟ್ ವಿತ್ ಡೀಟೇಲ್ ಸಿನಾಪ್ಸಿಸ್. ನಿಮಗೆ ದಿಸ್ ಇಸ್ ದ ಮೋಸ್ಟ್ ಕ್ವೈಟ್ ಕಾಮನ್ ಡೌಟ್ ಎಲ್ರಿಗೂ, ಏನಂದ್ರೆ ಟೆಸ್ಟ್ ಕೊಟ್ಟ ಮೇಲೆ ಸಿನಾಪ್ಸಿಸ್ ಕೊಡ್ತೀರಾ ಅಂತ. ಹೌದು, ಖಂಡಿತವಾಗಿ ಒಳ್ಳೆ ಸಿನಾಪ್ಸಿಸ್ ಕೊಡ್ತೀವಿ, ಸೊ ದಟ್ ಯು ಕ್ಯಾನ್ ರಿವೈಸ್ ಯುವರ್ ಸಿಲೆಬಸ್ ಫ್ರಮ್ ಹಿಯರ್ ಆಸ್ ವೆಲ್. ಅದಾದ ಮೇಲೆ ಆಪ್ ಆಕ್ಸೆಸ್ ಕೊಡ್ತೀವಿ. ನಿಮ್ಮ ಟೆಸ್ಟ್ ನೀವು ತಗೊಳ್ಳೋದ್ರಿಂದ ಯಾವ ಸ್ಟೇಜಲ್ಲಿ ಇದ್ದೀರಾ,
ನಿಮ್ಮ ಅಕ್ಯುರೇಸಿ ಎಷ್ಟಿದೆ, ನಿಮ್ಮ ಪ್ರೋಗ್ರೆಸ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಬಂದಿದೆ ನೀವು ಯಾವ ತರ ಪ್ರಿಪರೇಷನ್ ಆಗಬೇಕು ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದೀವಿ. ಈ ಒಂದು ನಮ್ಮ ಕ್ರ್ಯಾಶ್ ಕೋರ್ಸ್ ಅನ್ನ ನಾವು ಏಪ್ರಿಲ್ 15ನೇ ತಾರೀಕಿಂದ ಸ್ಟಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಸೊ ನಿಮ್ಮ ಎಲ್ಲರ ಸಹಕಾರದಿಂದ ನಾವು ಆದಷ್ಟು ಬೇಗ ಈ ಕ್ರ್ಯಾಶ್ ಕೋರ್ಸ್ ಅನ್ನ ಮುಗಿಸ್ಕೊಡೋದಿಕ್ಕೆ, ತುಂಬಾ ಒಳ್ಳೆ ಹೈ ಕ್ವಾಲಿಟಿ ಬೇಸಿಸ್ ಮೇಲೆ ಮುಗಿಸ್ಕೊಡೋದಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಸೊ ಬಿಲೀವ್ ಇನ್ ಎಂಕರೇಜ್ ಇಂಡಿಯಾ ಸುಮಾರು ಸ್ಟೂಡೆಂಟ್ಸು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದಾನೇ ನಾವು ಇಷ್ಟೊಂದು ಕಡಿಮೆ ಡ್ಯೂರೇಷನ್ ಅಲ್ಲಿ ಈ ಹಂತಕ್ಕೆ ಬೆಳೆದಿದ್ದೀವಿ. ಸೊ ನಿಮ್ಮ ನಂಬಿಕೆ ಸಹ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಆದಷ್ಟು ಬೇಗ ನಿಮಗೆ ಈ ಕೋರ್ಸಿನ ಬಗ್ಗೆ ಏನಾದರೂ AO AA 15% ಸ್ಟೂಡೆಂಟ್ಸ್ಗೆ ಏನಾದರೂ ಡೌಟ್ಸ್ ಇದೆ, ಈ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಫೋನ್ ಮಾಡಿ 9611621195. ಕೋರ್ಸ್ನ ಫೀಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಆದಷ್ಟು ಸ್ಟಾರ್ಟಿಂಗ್ ಯಾರೆಲ್ಲ ಅಡ್ಮಿಷನ್ ಆಗ್ತೀರಾ ಅವ್ರಿಗೆ ನಾವು ಡಿಸ್ಕೌಂಟ್ ಪ್ರೈಸಲ್ಲಿ ಅಡ್ಮಿಷನ್ ಮಾಡ್ತಿದ್ದೀವಿ. ಸೊ ಯುಟಿಲೈಸ್ ದಟ್ ಅರ್ಲಿ ಬರ್ಡ್ ಆಫರ್. ಆದಷ್ಟು ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಕೋರ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಜಾಯ್ನ್ ಆಗಿ ಒಂದು ಹೈ ಕ್ವಾಲಿಟಿ, ನಿಮ್ಮ ದುಡ್ಡಿಗೆ ಯಾವುದೇ ಒಂದು ಧಕ್ಕೆ ಇಲ್ಲದೆ ನಾವು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಹಾಗೂ ಕ್ಲಾಸಸ್ ಅನ್ನ ಮಾಡ್ಕೊಡ್ತೀವಿ. ಆದ್ರಿಂದ ಜಾಯ್ನ್ ಆಗಿ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಪ್ರಾಮುಖ್ಯತೆ ಏನಂದ್ರೆ ನಮ್ಮ ಕೋರ್ಸ್ನ ಜಾಯ್ನ್ ಆಗೋದ್ರಿಂದ ಯು ವಿಲ್ ಗೆಟ್ ಎವ್ರಿಥಿಂಗ್ ಅಟ್ ಎ ಸಿಂಗಲ್ ಪಾಯಿಂಟ್. ಓಕೆನಾ? ನಿಮಗೆ ನಿಮ್ಮ ಪ್ರಿಪರೇಷನ್ಗೆ ಬೇಕಾಗಿರುವ ಪ್ರತಿಯೊಂದು ಸಾಮಗ್ರಿಯನ್ನ ನಾವು ಒಂದೇ ಕಡೆ ಪ್ರೊವೈಡ್ ಮಾಡ್ತೀವಿ. ಎಕ್ಸಾಂಪಲ್, ನಿಮ್ಮ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಪೇಪರ್ 1 ತುಂಬಾ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ದಿಸ್ ಇಸ್ ಎ ವೆರಿ ವ್ಯಾಸ್ಟ್ ಸಿಲೆಬಸ್ ಆಗಿರೋದ್ರಿಂದ ಇದರ ಲೈವ್ ಕ್ಲಾಸಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೆಕ್ಸ್ಟ್ ಪೇಪರ್ 2 ಬಂದಿದೆ, ಇದರ ಮೆಟೀರಿಯಲ್ ಹಾಗೂ ಟೆಸ್ಟ್ ಸೀರೀಸ್ ಒಂದೇ ಕಡೆ ಸಿಗುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ಮ AO AA ಪ್ರಿಪರೇಷನ್ ನಾವು ಮಾಡಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ.